ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ ಮಹಿ ಕ್ರಿಯೇಷನ್ಸ್. ಇವತ್ತು ನಾವು ನಮ್ಮ ಆಫೀಸ್ ಫ್ರೆಂಡ್ಸ್ ಎಲ್ಲ ಸೇರಿ ಮ್ಯಾಂಗೋ ಉತ್ಸವ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಹೋಗಿದ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು, ಏಕೆಂದರೆ ನಮಗೆ ವೀಕ್ ಡೇಸಲ್ಲಂತೂ ಹಾಲಿಡೇ ಕೊಡೋದಿಲ್ಲ. ಸಂಡೇ ಟೈಮಲ್ಲಂತೂ ಫುಲ್ ರಶ್ ಇರುತ್ತೆ. ಅದಕ್ಕೆ ಈ ಮ್ಯಾಂಗೋ ಮೇಳದಲ್ಲಿ ಈ ಮ್ಯಾಂಗೋ ಸ್ಮೆಲ್ಲೆಲ್ಲ ನಮಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ನನಗೆ ನೆನಪಿಸ್ತು. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಈ ನೆಲ್ಲುಲ್ಲಲ್ಲಿ ನಾವು ಮಾವಿನ ಹಣ್ಣೆಲ್ಲ ಇಟ್ಟು ಹಣ್ಣು ಮಾಡ್ತಾಯಿತ್ತು ನಮ್ಮ ತಾತ. ನಮಗೆ ಈ ಸಮ್ಮರಲ್ಲಂತೂ ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು ಡೈಲಿ 2-3 ಹಣ್ಣು ತಿಂದು ಇದರಲ್ಲೇ ಹೊಟ್ಟೆ ತುಂಬಿಸ್ಕೊತಾ ಇದ್ವಿ. ಆ ಟೇಸ್ಟ್ ಮತ್ತು ಈ ಮ್ಯಾಂಗೋ ಮೇಳದಲ್ಲೇ ನನಗೆ ಸಿಕ್ಕಿದ್ದು. ನಾನು ನನ್ನ ಫ್ರೆಂಡ್ ಇಬ್ಬರು ಮೆಟ್ರೋದಲ್ಲಿ ಹೋದ್ವಿ. ಆಲ್ರೆಡಿ ಎಲ್ಲ ಬೈಕಲ್ಲಿ ಹೋಗ್ಬಿಟ್ಟಿದ್ರು ಎಲ್ಲರೂ. ನಾವು ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಆಲ್ರೆಡಿ ಅವ್ರು ಹೋಗಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ನೆಲ್ಲ ತೊಗೊಂಡು ನಿಂತ್ಕೊಂಡಿದ್ರು. ಏನಪ್ಪ ಇದು ಕಲರಾಗಿ ಕಾಣಿಸ್ತಿದೆಯಲ್ಲ, ಮನೆ ಒಳಗಡೆ ಶೋಪೀಸ್ ಥರ ಇಡ್ಬೋದಲ್ಲ ಅಂತ ಹೋಗಿ ನೋಡಿದೆ. ಅದನ್ನು ಅಲ್ಲಿ ಹೋದಾಗಲೇ ನಂಗೆ ಗೊತ್ತಾಗಿದ್ದು ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ. ನಾನಂತೂ ಇದನ್ನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅದನ್ನು ನೋಡಿದ್ದು. ಆ ಮ್ಯೂಸಿಕ್ಕೆ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ಮುಂದೆ ಹೋದ್ವಿ. ನನ್ನ ಫ್ರೆಂಡ್ಸ್ ಎಲ್ಲಿ ಕಾಣಿಸ್ತಾ ಇರಲಿಲ್ಲ. ಅವ್ರನ್ನ ಹುಡ್ಕೋದೇ ನಮಗೊಂದು ಕೆಲಸ ಆಗೋಗ್ತಾಯಿತ್ತು. ಹಾಗೆ ಹೋದ್ವಿ. ಎಲ್ಲ ಕ್ಯೂ ನಿಂತಿದ್ರು. ಆ ಒಂದೊಂದು ಫುಡ್ಡು ತಗೊಳ್ಳೋದಕ್ಕೂ ದೊಡ್ಡ ಲೈನ್ ನಿಂತಿತ್ತು. ನಾವು ಹೇಗಪ್ಪ ತಗೊಳ್ಳೋದು, ಟೈಮ್ ಬೇರೆ ಆಗೋಗುತ್ತೆ ಅಂತ ಹೋಗ್ತಾಯಿದ್ವಿ. ನಾನು ನಮ್ಮ ಫ್ರೆಂಡ್ಸ್ನ ಹುಡಿಕೊಂಡು ಅಲ್ಲಿ ಫುಲ್ ಒಂದು ಮಧ್ಯದಲ್ಲಿ ಈ ಥರ ಇತ್ತು. ನಾವೇನಿದೆ ಅಲ್ಲಿ ಡಿಫ್ರೆಂಟ್ ಫುಡ್ ಅಂತ ಹೋಗಿ ನೋಡಿದ್ವಿ. ಅಲ್ಲಿ ಮ್ಯಾಂಗೋ ಜಿಲೇಬಿ ಎಲ್ಲ ಮಾಡ್ತಾಯಿದ್ರು. ಲೈಕ್ ಸ್ವೀಟ್ಸ್ ಎಲ್ಲ ಇತ್ತು. ಮ್ಯಾಂಗೋ ಬರ್ಫಿ, ಹಾಗೆ ಮ್ಯಾಂಗೋ ಚಿಪ್ಸು ಎಲ್ಲ ಮಾಡ್ತಾಯಿದ್ರು. ನೋಡಿ ಯಾವ ರೀತಿ ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ ಅದಕ್ಕೆ ಅಂತೇಳ್ಬಿಟ್ಟು. ಹಾಗೆಯೇ ಮುಂದೆ ಹೋದ್ವಿ ನನ್ನ ಫ್ರೆಂಡ್ಸ್ನ ಹುಡುಕೊಂಡು. ಆ ರಶಲ್ಲಿ ಕೊನೆಗೂ ಸಿಕ್ಕಿದ್ರು. ಅವರು ಆಲ್ರೆಡಿ ಎಲ್ಲ ಲೈನಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರು ಒಂದೊಂದು ಫುಡ್ನ ತೊಗೊಂಡು ನಿಂತಿದ್ರು. ಇದು ಮ್ಯಾಂಗೋ ಕೇಸರಿ ಬಾತ್ ಅಂತೆ. ಹಾಗೆ ಮ್ಯಾಂಗೋ ಬರ್ಫಿ ತೊಗೊಂಡಿದ್ರು, ಮ್ಯಾಂಗೋ ಚಿತ್ರಾನ್ನ ತೊಗೊಂಡಿದ್ರು. ಹಾಗೆ ಇದು ಹಲಸಿನಣ್ಣಿನ ಬಿರಿಯಾನಿ ಅಂತೆ, ಹಲಸಿನಕಾಯಿ ಬಿರಿಯಾನಿ. ಹಾಗೆ ಇನ್ನೂ ಏನೇನಿದೆ, ಮ್ಯಾಂಗೋ ಜಿಲೇಬಿ ತೊಗೊಂಡಿದ್ರು. ಮತ್ತು ಇನ್ನು ಏನೇನಿದೆ ಅಂತ ನೋಡ್ತಾ ಇದ್ವಿ. ಎಲ್ಲ ಡಿಫ್ರೆಂಟ್. ಇದನ್ನೆಲ್ಲ ಫಸ್ಟ್ ಟೇಸ್ಟ್ ಮಾಡೋಣ. ಹಾಗೆ ಒಬ್ಬೊಬ್ಬರು ಲೈನಲ್ಲಿ ನಿಂತ್ಕೊಂಡು ತಗೊಳ್ಳೋಣ ಅಂತ ಟೇಸ್ಟ್ ಮಾಡ್ತಾಯಿದ್ವಿ. ಟೇಸ್ಟ್ ಏನೋ ಚೆನ್ನಾಗಿತ್ತು. ನಾನು ನನ್ನ ಫ್ರೆಂಡು ಮ್ಯಾಂಗೋ ಜಿಲೇಬಿಗೆ ಫೋಸ್ ಕೊಡ್ತಾಯಿದ್ವಿ. ನೋಡಿ ಹೇಗೆ ಫೋಸ್ ಕೊಡ್ತಾಯಿದ್ದೀನಿ ಮ್ಯಾಂಗೋ ಜಿಲೇಬಿಗೆ ಅಂತೇಳ್ಬಿಟ್ಟು. ಆಮೇಲಿಂದ ನನ್ನ ಫ್ರೆಂಡ್ಸು ಹೋಗ್ಬಿಟ್ಟು ಮ್ಯಾಂಗೋ ಬಜ್ಜಿ ಅಂತ ತೊಗೊಂಬಂದರು. ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀವಿ ಮ್ಯಾಂಗೋ ಬಜ್ಜಿ ಚೆನ್ನಾಗಿತ್ತು. ಅದರಲ್ಲೆಲ್ಲ ನಂಗೆ ತುಂಬ ಇಷ್ಟ ಆಗಿದ್ದು ಮ್ಯಾಂಗೋ ಬಜ್ಜಿನೇ. ಮ್ಯಾಂಗೋ ಬಜ್ಜಿ ತಿಂದ್ವಿ ಎಲ್ಲರೂ. ನೆಕ್ಸ್ಟು ಒಬ್ಬೊಬ್ಬರು ಒಂದೊಂದಕ್ಕೆ ಹೋದರು. ನಾವು ಹಾಗೇ ನಿಪ್ಪಟ್ಟು ಮಸಾಲ, ಹಾಗೆ ಟಿಕ್ಕಿ ಪೂರಿ ಮತ್ತು ಇದೇನು ಬೇಲ್ಪುರಿ ತೊಗೊಳ್ಳೋಣ ಅಂತ ನಿಂತ್ಕೊಂಡ್ವಿ ಕೌಂಟರಲ್ಲಿ. ಮತ್ತು ಬೇರೆಯವರು ಒಬ್ಬೊಬ್ರು ಒಂದೊಂದು ಕೌಂಟರ್ಗೆ ಹೋಗಿದ್ರು. ನಾನು ನನ್ನ ಫ್ರೆಂಡ್ ಇದಕ್ಕೆ ನಿಂತ್ಕೊಂಡ್ವಿ. ಇಬ್ಬರು ನಿಂತ್ಕೊಂಡು ಕಾಯ್ತಾ ಇದ್ವಿ. ಮುಂದೆ ಲೈನ್ ಮುಂದೆನೇ ಹೋಗ್ತಾ ಇರಲಿಲ್ಲ ಬೇಗ. ಅಲ್ಲಿ ನೋಡ್ತಾಯಿದ್ರೆ ಎಲ್ಲ ಲೈನಲ್ಲಿ ನಿಂತ್ಕೊಂಡು ಒಬ್ಬರು ತೊಗೊಂಬರ್ತಾರೆ, ಒಬ್ಬರು ಲೈನಲ್ಲಿ ನಿಂತ್ಕೊಂಡು ಅದನ್ನು ಟೇಸ್ಟ್ ಮಾಡ್ತಾರೆ, ಮತ್ತೆ ತೊಗೊಂಡೋಗಿ ಅದನ್ನು ಹಂಗೆ ಅದೇ ಥರ ಎಲ್ಲರೂ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ ಅವರು ಅದೇ ಪಕ್ಕದ ಕ್ಯೂನಲ್ಲಿ ನಿಂತಿದ್ರು. ನನ್ನ ಫ್ರೆಂಡ್ ಒಬ್ಬರು ಹಂಗೆ ಮ್ಯಾಂಗೋ ಸ್ಯಾಂಡ್ವಿಚ್ ತೊಗೊಂಬಂದರು. ತಿನ್ನಿ, ಹಂಗೆ ತೊಗೊಳ್ಳಿ, ಬರೋ ಅಷ್ಟರಲ್ಲಿ ಆರೋಗುತ್ತೆ, ಬಿಸಿ ಇರಲ್ಲ ಅಂತ. ಇಲ್ಲ ಪರವಾಗಿಲ್ಲ, ಹೋಗಿರಿ, ನಾವು ಇದನ್ನು ತೊಗೊಂಬರ್ತೀವಿ, ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಹೇಳಿದ್ವಿ. ಸರಿ ಆಯಿತು ಅಂತ ಅವರು ಹೋದರು. ನಾವು ಹಾಗೆ ಕ್ಯೂನಲ್ಲಿ ನಿಂತಿದ್ವಿ. ಹಾಗೆಯೇ ಮ್ಯಾಂಗೋ ಸ್ಯಾಂಡ್ವಿಚ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಹೇಗೆ ಮ್ಯಾಂಗೋ ಸ್ಯಾಂಡ್ವಿಚ್ ಎಲ್ಲ ಮಾಡ್ತಾಯಿದ್ರು. ನಾವು ಇನ್ನೇನು ಮಾಡೋದು, ಲೈನಲ್ಲಿ ನಿಂತ್ಕೊಂಡು ಮಾಡೋಕ್ಕೆ ಕೆಲಸ ಇರಲಿಲ್ಲ. ಅದಕ್ಕೆ ಇದನ್ನು ವಿಡಿಯೋ ತಗೊಳ್ತಾ ನಿಂತಿದ್ದೆ. ನಾವು ಹಾಗೇ ಟಿಕ್ಕಿ ಪೂರಿ ಮತ್ತು ನಿಪ್ಪಟ್ಟು ಮಸಾಲ ಮತ್ತು ಬೇಲ್ಪುರಿಗೆ ಹೇಳಿದ್ವಿ. ಅವರು ಮಾಡಿಕೊಡ್ತಾಯಿದ್ರು. ರಶ್ ಬೇರೆ ಇತ್ತು. ಅವರು ಪಾಪ ಬೆಳಗ್ಗೆಯಿಂದ ಮಾಡಿ ಸಾಕಾಗೋಗಿತ್ತು. ಮಾಡಿಕೊಡ್ತಾಯಿದ್ರು, ಏನು ಮಾಡೋಕ್ಕಾಗಲ್ಲ. ಅದೇ ರೀತಿ ಪಕ್ಕದಲ್ಲಿ ದೋಸೆ ಈ ಕೌಂಟರಲ್ಲಿ ನನ್ನ ಫ್ರೆಂಡ್ಸ್ ನಿಂತಿದ್ರು. ಕ್ಯೂ ಅಲ್ಲಿ ನಿಂತು ಸಾಕಾಯ್ತಪ್ಪ. ಕೊನೆಗೂ ನಮ್ಮ ಆರ್ಡರಲ್ಲಿ ಒಂದು ಬಂತು, ಟಿಕ್ಕಿ ಪೂರಿ ಕೊಟ್ಟಿದ್ರು. ಟಿಕ್ಕಿ ಪೂರಿ ಹಿಡ್ಕೊಂಡು ನಿಂತಿದ್ವಿ. ಬೇಲ್ಪುರಿ ಹಾಕ್ತಾಯಿದ್ರು, ಇನ್ನೊಬ್ಬರು ನಿಪ್ಪಟ್ಟು ಮಸಾಲೆನೂ ಕೊಡ್ತಾಯಿದ್ರು. ಫೈನಲಿ ಇನ್ನೇನು ಆರ್ಡರ್ಸ್ ಎಲ್ಲ ಬಂತು, ವೆಯ್ಟ್ ಮಾಡ್ತಾಯಿದ್ವಿ. ಆ ಕಡೆ ಹಾಗೆ ದೋಸೆ ಹಾಕ್ತಾಯಿದ್ರು, ಮ್ಯಾಂಗೋ ದೋಸೆ. ಅದನ್ನು ಹಾಗೆ ಒಂದು ಕ್ಯಾಪ್ಚರ್ ಮಾಡಿದೆ. ಸರಿ ಆಯಿತು ಅಂತ ಅವ್ರದ್ದು ಆರ್ಡರ್ ಎಲ್ಲರೂ ತೊಗೊಂಡು ಒಂದು ಹತ್ರ ಸೇರ್ಕೊಂಡ್ವಿ. ಸ್ಯಾಂಡ್ವಿಚ್ಚು ಮತ್ತು ನಿಪ್ಪಟ್ಟು ಮಸಾಲ, ದೋಸೆ, ಮ್ಯಾಂಗೋ ಗ್ರೇವಿ, ಮ್ಯಾಂಗೋ ಫಲೂದಾ, ಮ್ಯಾಂಗೋ ಮಿಲ್ಕ್ ಶೇಕು, ಸ್ಯಾಂಡ್ವಿಚ್ಚು, ಬೇಲ್ಪೂರಿ ಎಲ್ಲ ಇತ್ತು. ಎಲ್ಲನೂ ಟೇಸ್ಟ್ ಮಾಡಿದ್ವಿ. ನನಗಂತೂ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬಾ ಇಷ್ಟ ಆಯಿತು. ಎಲ್ಲನೂ ಟೇಸ್ಟ್ ಮಾಡಿದ್ವಿ ಎಲ್ಲರೂ.
ಟೇಸ್ಟ್ ಮಾತ್ರ ಮಸ್ತಿತ್ತು. ಬೇಲ್ಪುರಿ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಸರಿ ಆಯಿತು ಅಂತ ಎಲ್ಲ ತಿಂದು ಕೈ ತೊಳ್ಕೊಂಡು ಹೊರಟ್ವಿ. ಮುಂದೆ ಏನು ಅಂತೇಳಿ ಹಾಗೆ ಟಿಶ್ಯೂ ಪೇಪರೆಲ್ಲ ಬ್ಯಾಗ್ ಹಾಕ್ಕೊಂಬಂದಿದ್ರು ಅವರು, ನಮ್ಮ ಫ್ರೆಂಡ್ ಒಬ್ಬರು. ಸರಿ ಆಯಿತು ಅಂತೇಳ್ಬಿಟ್ಟು ಎಲ್ಲ ಹೊರಟ್ವಿ. ಮುಂದೆ ಗೇಮ್ಸ್ ಏನಾದರೂ ಇದೆಯಾ ನೋಡೋಣ ಅಂತ ಹೇಳಿ ಹಂಗೆ ಏನೇನಿದೆ ಇನ್ನು ಮುಂದೆ ಅಂತ ಹಾಗೆ ಹೋಗ್ತಾಯಿದ್ವಿ. ಅಲ್ಲಿ ಚಿಪ್ಸ್ ಎಲ್ಲ ಇಟ್ಟಿದ್ರು. ಚಿಪ್ಸು ವೆರೈಟಿ ಆಫ್ ಚಿಪ್ಸ್ ಇತ್ತು. ಹಾಗೆ ಮ್ಯಾಂಗೋ, ಉಪ್ಪಿನಕಾಯಿ ಎಲ್ಲ ಇತ್ತು. ಅವಲಕ್ಕಿ, ಪೇಪರ್ ಅವಲಕ್ಕಿ ಎಲ್ಲ ಇತ್ತು. ಡಿಫ್ರೆಂಟ್ ಈ ಚಿಪ್ಸ್ನ ನಾವು ಹಂಗೆ ತಗೊಂಡು ಟೇಸ್ಟ್ ಮಾಡ್ತಾಯಿದ್ವಿ, ಬಾಯಲ್ಲಿ ಹಾಕ್ಕೊಂಡ್ವಿ. ಅದೇ ರೀತಿಯಲ್ಲಿ ಎಷ್ಟು ಅಂತ ಅಮೌಂಟ್ ಕೊಟ್ಟು ತಗೊಂಡು ಟೇಸ್ಟ್ ಮಾಡೋದು ನಿಪ್ಪಟ್ಟು ಇಲ್ಲ, ಹಂಗೆ ಸ್ವಲ್ಪನೇ ತಗೊಂಡು ಟೇಸ್ಟ್ ಮಾಡ್ಕೊಂಡು ಹೋದ್ವಿ. ಚಕ್ಲಿ ಪೀಸು ಎಲ್ಲ. ನನ್ನ ಫ್ರೆಂಡ್ ಒಬ್ಬರು ಹಂಗೂ ಅದರಲ್ಲಿ ಪೇಪರ್ ಅವಲಕ್ಕಿ ಮತ್ತು ಕಡ್ಡಿ ಚಿಪ್ಸ್ನ ತೊಗೊಂಡ್ರು. ಮುಂದೆ ಏನು ಅಂತ ಹೋಗ್ತಾಯಿದ್ವಿ. ಹಾಗೆ ಅಲ್ಲಿ ಮ್ಯಾಂಗೋ ಬೀಡ ಎಲ್ಲ ಇತ್ತು, ಕಪ್ಸು, ಎಲ್ಲ ಥರದ್ದು. ಈ ಮ್ಯಾಂಗೋ ಮೇಳದಲ್ಲಿ ಬಟ್ಟೆ ಎಲ್ಲ ಇಟ್ಕೊಂಡಿದ್ರು. ಬಟ್ಟೆ, ಕಾಟನ್ ಡ್ರೆಸ್ಸಸ್ಸು, ಜ್ಯುವೆಲರೀಸು, ಬ್ಯಾಗ್ಸು, ಹಾಗೆ ಇನ್ನು ಸ್ಯಾರೀಸು, ಖಾದಿ ಕಾಟನ್ ಸ್ಯಾರೀಸು ಎಲ್ಲ ಇತ್ತು. ಕೇಳಿದ್ವಿ ಪ್ರೈಸ್, ನಾರ್ಮಲ್ ಪ್ರೈಸೇ ಇತ್ತು, ಕಡಿಮೆ ಏನಿರಲಿಲ್ಲ. ಹಾಗೆ ಮುಂದೆ ಹೋದ್ವಿ. ನನಗಂತೂ ಈ ಬ್ಯಾಂಗಲ್ಸ್ ಸಖತ್ತು ಇಷ್ಟ ಆಯಿತು. ಬ್ಯಾಂಗಲ್ಸ್ ಕೇಳಿದೆ, ಪೇರ್ 100 ರೂಪೀಸ್ ಅಂತ ಹೇಳಿದ್ರು. ಬಟ್ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿತ್ತು. ನನಗಂತೂ ಈ ಬ್ಯಾಂಗಲ್ಸ್ ತುಂಬಾ ಇಷ್ಟ ಆಯಿತು. ಈ ದೊಡ್ಡ ಬ್ಯಾಂಗಲ್ಲು ಪರ್ ಪೀಸು 100 ರೂಪೀಸ್ ಅಂತ ಹೇಳಿದ್ರು. ಅದೇ ಥರ ಈ ಇಯರಿಂಗ್ಸ್ ಎಲ್ಲ ಇತ್ತು. ಚೆನ್ನಾಗಿತ್ತು ಕಲೆಕ್ಷನ್ಸು. ನೀವು ಕೂಡ ಹೋಗಿ ನೋಡಿ, ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇನ್ನೂ ಏನೇನೆಲ್ಲಪ್ಪ ಇದೆಯೇ ಅಂತ ನೋಡ್ಕೊಂಡು ಹೋದ್ವಿ. ಎಲ್ಲ ವೆರೈಟೀಸ್ ಆಫ್ ಕ್ಲಾತು ಎಲ್ಲ ಥರದ್ದು ಇತ್ತು. ಹಾಗೆ ಮುಂದೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಆಲ್ರೆಡಿ ನಮ್ಮ ಫ್ರೆಂಡ್ಸು ಹಲಸಿನಕಾಯಿ ಕಬಾಬ್ ತಗೊಂಡಿದ್ರು. ಅದು ಟೇಸ್ಟ್ ಚೆನ್ನಾಗಿತ್ತು, ಸಿಮಿಲರ್ ಟು ಕಬಾಬೇ ಇತ್ತು. ಸರಿ ಟೇಸ್ಟ್ ಮಾಡಿಕೊಂಡು ಮತ್ತೆ ಮುಂದೆ ಹೋದ್ವಿ. ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಮತ್ತೆ ಅಲ್ಲೇ ನಿಂತ್ಕೊಂಡು ಹರಟೆ ಹೊಡಿತಾ ನಿಂತಿದ್ರು. ಅದನ್ನೇ ತೊಗೊಂಡು ತಿಂತಾಯಿದ್ರು. ಮತ್ತು ಹಲಸಿನಕಾಯಿ ಕಬಾಬ್ ಚೆನ್ನಾಗಿತ್ತು ಅಂತ ಮತ್ತೆ ತೊಗೊಂಡಿದ್ರು. ಮ್ಯಾಂಗೋ ಮಿಲ್ಕ್ ಶೇಕ್ ಎಲ್ಲ ಚೆನ್ನಾಗಿತ್ತು, ಮ್ಯಾಂಗೋ ಮಿಲ್ಕ್ ಶೇಕು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತಿನ್ಕೊಂಡು ಮುಗಿಸ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ನೋಡಿದ್ರೆ RCB ಅಂತ ಮ್ಯಾಚು. ಅಲ್ಲಿ ಯಾವುದೇ ಮ್ಯಾಚ್ ಇರಲಿ, ಬಟ್ RCB ಅಂತ ಕೂಗೋದು ಮಾತ್ರ ಇದ್ದಿದ್ದಲ್ವ ಬೆಂಗಳೂರಲ್ಲಿ, RCB ಫ್ಯಾನ್ಸ್. ಅಲ್ಲಿ ಗೇಮ್ಸ್ ಕೂಡ ಇತ್ತು. ಇದು ಬಲೂನ್ಸ್ ಬ್ಲಾಸ್ಟ್ ಗೇಮು, ಮತ್ತು ಅದೇ ರೀತಿ ಇದು ಕೊಲಂಬಸ್ ಗೇಮ್ ಇತ್ತು. ಹಾಗೆ ನೋಡ್ಕೊಂಡು ಮುಂದೆ ಹೋಗಿ ಸ್ವಲ್ಪ ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಣ ಅಂತೇಳಿ ಹೊಟ್ಟೆಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಹಾಕ್ಕೊಂಡ್ವಿ. ತಣ್ಣಗಾಯಿತು ಹೊಟ್ಟೆ. ಸರಿ ಆಯಿತು ಅಂತ ಮತ್ತೆ ಮುಂದೆ ಹೋಗೋಣ ಅಂತ ಹೋದ್ವಿ. ನಮ್ಮ ಫ್ರೆಂಡ್ಸು ಅದರಲ್ಲಿ ಒಂದು ಅದೇ ಬಲೂನ್ ಬ್ಲಾಸ್ಟ್ ಗೇಮ್ಗೆ 100 ರೂಪೀಸ್ ಕೊಟ್ಟು ತೊಗೊಂಡ್ರು. ಅಮೌಂಟ್ ಏನು ಬರಲಿಲ್ಲ. ಹಾಗೆ ಆ ಗೇಮ್ಸ್ನ ನೋಡಿಕೊಂಡು ಮ್ಯಾಂಗೋ ತೊಗೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಮ್ಯಾಂಗೋ ವಾಸನೆ ಘಮ್ ಅಂತ ಇತ್ತು. ನಾನು ರಸ್ಪುರಿ ಮ್ಯಾಂಗೋ ತೊಗೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರವ್ರಿಗೆ ಬೇಕಾಗಿರೋ ಮ್ಯಾಂಗೋಸ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಇದು ನಮ್ಮ ಮ್ಯಾಂಗೋ ಉತ್ಸವದ ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.